ಪಾಸ್ಪೋರ್ಟ್ ಪ್ರಶ್ನೆ ಪತ್ರಿಕೆ ಲೀಕ್ ಬಿಗ್ ಟ್ವಿಸ್ಟ್. ಪೊಲೀಸ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ಎಲ್ಲಿ? ಇದು ನ್ಯೂಸ್ 18 ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್. ಪೊಲೀಸ್ ಪ್ರಶ್ನೆ ಪತ್ರಿಕೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಇದೆ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ಎಲ್ಲಿ ಗೊತ್ತಾ? ಪ್ರತಿಷ್ಠಿತ ಪ್ರಿಂಟಿಂಗ್ ಪ್ರೆಸ್ ನಿಂದ ಈ ಪೇಪರ್ ಲೀಕ್ ಆಗುತ್ತೆ. ಹಾಗಾದ್ರೆ ಆ ಪ್ರಿಂಟಿಂಗ್ ಪ್ರೆಸ್ ಯಾವುದು? ಪ್ರಶ್ನೆ ಪತ್ರಿಕೆ ಲೀಕ್ ಕೇಸ್ ಏನಿದೆ ಅದಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿರೋದು. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದು ಪ್ರತಿಷ್ಠಿತ ಪ್ರಿಂಟಿಂಗ್ ಪ್ರೆಸ್ ನಿಂದ. ಬಹಳ ಫೇಮಸ್ ಆಗಿರುವಂತಹ ಪ್ರಿಂಟಿಂಗ್ ಪ್ರೆಸ್ ಇದು. ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಇದು. ಈ ಒಂದು ಪ್ರಿಂಟಿಂಗ್ ಪ್ರೆಸ್ ಎಲ್ರಿಗೂ ಕೂಡ ಪರಿಚಯ ಇರುವಂತದ್ದು. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ಎಲ್ಲಿ, ಯಾವ ರೀತಿಯಾಗಿ ಲೀಕ್ ಆಗುತ್ತೆ, ಈ ಒಂದು ಇನ್ಸೈಡ್ ಬಿಗ್ ಎಕ್ಸ್ಕ್ಲೂಸಿವ್ ಅನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಪೊಲೀಸ್ ಪ್ರಶ್ನೆ ಪತ್ರಿಕೆ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ಎಲ್ಲಿ, ಯಾವ ರೀತಿಯಾಗಿ ಲೀಕ್ ಆಗುತ್ತೆ, ಆ ಒಂದು ಫೇಮಸ್ ಆದಂತ ಪ್ರಿಂಟಿಂಗ್ ಪ್ರೆಸ್ ನಿಂದ ಪೇಪರ್ ಲೀಕ್ ಆಗಿರುವಂತಹ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಆ ಪ್ರಿಂಟಿಂಗ್ ಪ್ರೆಸ್ ಏನಿದೆ ಅದು ದೇಶದಲ್ಲೇ ಫೇಮಸ್, ರಾಜ್ಯದ ಅತ್ಯಂತ ಪ್ರಮುಖ ಪ್ರಿಂಟಿಂಗ್ ಪ್ರೆಸ್ ಅದು, ಅತ್ಯಂತ ನಂಬಿಕೆಯ ಪ್ರಿಂಟಿಂಗ್ ಪ್ರೆಸ್ ಅದು. ಹಾಗಾಗಿ ಈ ಪ್ರಿಂಟಿಂಗ್ ಪ್ರೆಸ್ ನಿಂದ ಯಾವ ರೀತಿಯಾಗಿ ಲೀಕ್ ಆಯ್ತು, ಇಡೀ ದೇಶದಲ್ಲೇ ಈ ಒಂದು ಪ್ರಿಂಟಿಂಗ್ ಪ್ರೆಸ್ ಬಹಳ ಫೇಮಸ್ ಆಗಿದೆ. ರಾಜ್ಯದ ಅತ್ಯಂತ ಪ್ರಮುಖ ನಂಬಿಕೆಗೆ ಅರ್ಹವಾಗಿರುವಂತ ಪ್ರಿಂಟಿಂಗ್ ಪ್ರೆಸ್ ಅದು. ಅಲ್ಲಿಂದ ಈ ಒಂದು ಪ್ರಮುಖವಾದಂತಹ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂತ ಬಗ್ಗೆ ನ್ಯೂಸ್ ಸಿಕ್ಕಿರೋದು. ರಾಜ್ಯದ ಅತ್ಯಂತ ಪ್ರಮುಖ ಪ್ರಿಂಟಿಂಗ್ ಪ್ರೆಸ್ ಅದು. ಹಾಗಾದ್ರೆ ಅಲ್ಲಿಂದ ಯಾವ ರೀತಿಯಾಗಿ ಆ ಒಂದು ಪೇಪರ್ಗಳು ನಂಬಿಕೆಗೆ ಅರ್ಹವಾಗಿರುವಂತ ಪ್ರೆಸ್ ನಿಂದ ಅದು ಲೀಕ್ ಆಗುತ್ತೆ ಅನ್ನೋದು. ಬ್ಯಾಂಕ್ ಚೆಕ್ ಬುಕ್ಗಳು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ಗಳು ಕೂಡ ಇಲ್ಲೇ ಪ್ರಿಂಟ್ ಆಗ್ತವೆ. ಆ ರೀತಿಯಾಗಿ ಪಾಸ್ಪೋರ್ಟ್ ಕೂಡ ಎಲ್ಲೇ ಪ್ರಿಂಟ್ ಆಗುತ್ತೆ. ಇದು ಯಾವುದೋ ಸಾಧಾರಣವಾದಂತಹ ಪ್ರಿಂಟಿಂಗ್ ಪ್ರೆಸ್ ಅಲ್ಲ. ಬ್ಯಾಂಕ್ ಚೆಕ್ ಬುಕ್ಗಳು, ಕ್ರೆಡಿಟ್ ಕಾರ್ಡ್, ಅದೇ ರೀತಿಯಾಗಿ ಡೆಬಿಟ್ ಕಾರ್ಡ್ ಇರಬಹುದು, ಇನ್ನು ಪಾಸ್ಪೋರ್ಟ್ ಸೇರಿದಂತೆ ಪ್ರಮುಖವಾದಂತಹ ಒಂದು ದಾಖಲಾತಿಗಳು, ಡಾಕ್ಯುಮೆಂಟ್ಗಳು ನಿಮ್ಗೆ ಬೇಕಾಗಿರುವಂತದ್ದು ಎಲ್ಲೇ ಪ್ರಿಂಟ್ ಆಗುತ್ತೆ. ಅಲ್ಲಿಂದಲೇ ಪ್ರಶ್ನೆ ಪತ್ರಿಕೆ ಕೂಡ ಲೀಕ್ ಆಗಿದೆ. ಹಾಗಾದ್ರೆ ಯಾವ ರೀತಿಯಾಗಿ ಲೀಕ್ ಆಯ್ತು? ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಪಾಸ್ಪೋರ್ಟ್, ಬ್ಯಾಂಕ್ ಚೆಕ್ ಬುಕ್ಗಳು, ಇಂತ ಪ್ರಮುಖವಾದಂತ ಒಂದು ಡಾಕ್ಯುಮೆಂಟ್ಗಳು ಪ್ರಿಂಟ್ ಆಗುವಂತ ಒಂದು ಪ್ರಿಂಟಿಂಗ್ ಪ್ರೆಸ್ ಇಂದ ಲೀಕ್ ಆಗುತ್ತೆ ಅಂತ ಹೇಳಿದ್ರೆ ಹಾಗಾದ್ರೆ ಯಾವ ರೀತಿಯಾಗಿ ಆಗಿರಬಹುದು? ಜಗತ್ತಿನ ಖ್ಯಾತ ಮ್ಯಾಗಝಿನ್ಗಳು ಕೂಡ ಇಲ್ಲಿ ಪ್ರಿಂಟ್ ಆಗ್ತವೆ. ಹಲವು ರಾಜ್ಯಗಳ ಪ್ರಶ್ನೆ ಪತ್ರಿಕೆಗಳು ಕೂಡ ಇಲ್ಲೇ ಪ್ರಿಂಟ್ ಆಗೋದು. ದೇಶದ ಪ್ರಮುಖ ವಿವಿಗಳ ಪ್ರಶ್ನೆ ಪತ್ರಿಕೆಗಳು ಕೂಡ ಎಲ್ಲೇ ಪ್ರಿಂಟ್ ಆಗೋದು. ಹಾಗಾದ್ರೆ ಜಗತ್ತಿನ ಖ್ಯಾತ ಮ್ಯಾಗಝಿನ್ಗಳು ಪ್ರಿಂಟ್ ಆಗುವಂತಹ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಪಾಸ್ಪೋರ್ಟ್, ಬ್ಯಾಂಕ್ ನ ಚೆಕ್ ಬುಕ್ಗಳು, ಹಲವು ರಾಜ್ಯಗಳ ಪ್ರಶ್ನೆ ಪತ್ರಿಕೆಗಳು ಎಲ್ಲವೂ ಕೂಡ ಇಲ್ಲೇ ಪ್ರಿಂಟ್ ಆಗೋದು. ದೇಶದ ಪ್ರಮುಖ ವಿವಿಗಳ ಕ್ವಶನ್ ಪೇಪರ್ಗಳು ಇಲ್ಲೇ ಪ್ರಿಂಟ್ ಆಗುತ್ತೆ. ಇಂಥ ಪ್ರತಿಷ್ಠೆ ಇರುವಂತಹ ಪ್ರಿಂಟಿಂಗ್ ಪ್ರೆಸ್ ನಿಂದ ಯಾವ ರೀತಿಯಾಗಿ ಲೀಕ್ ಆಯ್ತು? ಪೇಪರ್ ಲೀಕ್ ಆಗೋದಕ್ಕೆ ಕಾರಣ ಅಂದ್ರೆ ಅಲ್ಲಿಂದಾನೆ ಪೇಪರ್ ಲೀಕ್ ಆಗೋದು. ನ್ಯೂಸ್ 18 ಬಳಿ ಎಕ್ಸ್ಕ್ಲೂಸಿವ್ ಆಗಿ ಈ ಬಗ್ಗೆ ಮಾಹಿತಿ ಇದೆ. ಈಗ ಪೊಲೀಸ್ ಪ್ರಶ್ನೆ ಪತ್ರಿಕೆ ಲೀಕ್ ಕೇಸ್ ಏನಿದೆ ಅದಕ್ಕೆ ಗುಜರಾತ್ ನ ಲಿಂಕ್ ಇದೆ. ಗುಜರಾತ್ ಪೊಲೀಸರು ಬಿಚ್ಚಿಟ್ಟಂತ ರಹಸ್ಯ ಏನು, ಯಾವ ರೀತಿಯಾಗಿ ಗುಜರಾತ್ ಮತ್ತು ಕರ್ನಾಟಕಕ್ಕೆ ಒಂದು ಲಿಂಕ್ ಇದೆ ಅನ್ನೋ ಒಂದು ವಿಚಾರ ಈ ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರದಲ್ಲಿ ಪೊಲೀಸ್ ಪ್ರಶ್ನೆ ಪತ್ರಿಕೆಗಿದೆ ಗುಜರಾತ್ ನ ಲಿಂಕ್. ಹಾಗಾದ್ರೆ ಯಾವ ರೀತಿಯಾಗಿ ರಾಜ್ಯದ ಪೊಲೀಸ್ ಪತ್ರಿಕೆಗೂ ಪ್ರಶ್ನೆ ಪತ್ರಿಕೆಗೂ ಗುಜರಾತ್ಗೆ ಲಿಂಕ್ ಇದೆ ಅನ್ನೋದು. ಕರ್ನಾಟಕದ ಪೊಲೀಸ್ ಪ್ರಶ್ನೆ ಪತ್ರಿಕೆ ಲೀಕ್, ಅದೇ ರೀತಿಯಾಗಿ ಗುಜರಾತ್ಗೂ ಒಂದು ಲಿಂಕ್ ಇದೆ. ಯಾವ ರೀತಿಯಾಗಿ ಗುಜರಾತ್ ಮತ್ತು ಕರ್ನಾಟಕಕ್ಕೆ ಲಿಂಕ್ ಇದೆ ಅಂತ ನೀವು ಪ್ರಶ್ನೆಯನ್ನ ಕೇಳಬಹುದು. ಅದನ್ನ ಹೇಳ್ತೀವಿ, ಬನ್ನಿ ನೋಡ್ಕೊಂಡ್ ಬರೋಣ ಯಾವ ರೀತಿಯಾಗಿ ಅಂತ. ಕರ್ನಾಟಕದಲ್ಲಿ ದೋಚಿ
ಗುಜರಾತ್ ನಲ್ಲಿ ಸಿಕ್ಕಿಬಿದ್ರು ಕಳ್ಳರು. ಯಾವ ರೀತಿಯಾಗಿ ಕದಿಯವರು ಸಿಕ್ಕಿಬೀಳ್ತಾರೆ ಅಂತ ಹೇಳಿದ್ರೆ, ಪ್ರಿಂಟಿಂಗ್ ಪ್ರೆಸ್ ನಿಂದಲೇ ಪ್ರಶ್ನೆ ಪತ್ರಿಕೆಯನ್ನ ದರೋಡೆ ಮಾಡಲು ಹೋಗಿ ಗುಜರಾತ್ ನ ಪೇಪರ್ ನ ದರೋಡೆ ಮಾಡೋಕೆ ಅಂತ ಹೋಗಿದ್ದು. ಆದ್ರೆ ಅದರ ಜೊತೆಗೆ ಅವರಿಗೆ ಸಿಕ್ಕಿದ್ದು ಕರ್ನಾಟಕದ ಎಕ್ಸಾಮ್ ಪೇಪರ್. ಗುಜರಾತ್ ನ ಪ್ರಶ್ನೆ ಪತ್ರಿಕೆಗಾಗಿ ಅವರು ಹೋಗಿರ್ತಾರೆ. 15 ದಿನ ಪ್ರೆಸ್ ನ ಮುಂದಿನ ಲಾಡ್ಜ್ ನಲ್ಲಿ ಅವರು ವಾಸ್ತವ್ಯವನ್ನ ಹೂಡಿರ್ತಾರೆ. ಪಿನ್ ಟು ಪಿನ್ ವಾಚ್ ಮಾಡ್ತಾ ಇದ್ರು ದರೋಡೆಕೋರರು ಯಾವ ರೀತಿಯಾಗಿ ಅಲ್ಲಿ ಪ್ಲಾನ್ ಮಾಡಬಹುದು, ಹೇಗೆ ಅಲ್ಲಿಂದ ಕಳ್ಳತನ ಮಾಡೋದು ಅಂತ. ಆದ್ರೆ ಗುಜರಾತ್ ನ ಪೇಪರ್ ನ ಕಳ್ಳತನ ಮಾಡೋದಕ್ಕೆ ಹೊರಟಂತವರಿಗೆ ಸಿಕ್ಕಿರೋದು ಕರ್ನಾಟಕದ ಪೇಪರ್ ಕೂಡ ಸಿಗುತ್ತೆ. ಅದರ ಜೊತೆಗೆ ಪಿನ್ ಟು ಪಿನ್ ನ ಪ್ಲಾನ್ ಅನ್ನ ಮಾಡಿ ಆ ಪ್ರೆಸ್ ನ ಮುಂದೆ ಒಂದು ಹೋಟೆಲ್ ನಲ್ಲಿ ರೂಮ್ ಅನ್ನ ಮಾಡಿ ಪ್ರಿಂಟಿಂಗ್ ಪ್ರೆಸ್ ನ ಕಿಟಕಿಯಿಂದ ಕಳ್ಳತನ ಮಾಡಲಾಗುತ್ತೆ. ಆದ್ರೆ ಗುಜರಾತ್ ಹರಿಯಾಣದ ಪ್ರಶ್ನೆ ಪತ್ರಿಕೆಯನ್ನ ಅವರು ಕಳ್ಳತನ ಮಾಡಬೇಕು ಅಂತ ಬರ್ತಾರೆ. ಆ ಸಂದರ್ಭದಲ್ಲಿ ಕರ್ನಾಟಕದ ಕ್ವಶನ್ ಪೇಪರ್ ಕೂಡ ಅವರಿಗೆ ಲಭ್ಯವಾಗುತ್ತೆ. ಪ್ರಿಂಟಿಂಗ್ ಪ್ರೆಸ್ ನ ಕಿಟಕಿಯಿಂದ ದರೋಡೆ ಆಗಿರುವಂತಹ ವಿಚಾರ ದೋಚಲು ಬಂದಿದ್ದು ಗುಜರಾತ್ ಹರಿಯಾಣದ ಪತ್ರಿಕೆಯನ್ನ. ಆದ್ರೆ ಅವರಿಗೆ ಲಭ್ಯವಾಗಿದ್ದು ಅದರ ಜೊತೆಗೆ ಅವರಿಗೆ ಬೇಕಾದಂತ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಕರ್ನಾಟಕದ ಪ್ರಶ್ನೆ ಪತ್ರಿಕೆ ಕೂಡ ಅವರಿಗೆ ಲಭ್ಯವಾಗುತ್ತೆ. ಯಾವ ರೀತಿಯಾಗಿ ಗುಜರಾತ್ SITಗೆ ಸಿಕ್ಕಿಬೀಳ್ತಾರೆ ಕದೀಮರು. ಒಂದು ಪ್ಲಾನ್ ಮಾಡೋಕ್ ಹೋಗಿ ಅದರ ಜೊತೆಗೆ ಇನ್ನೊಂದಷ್ಟು ಲಾಭ ಮಾಡ್ಕೊಳ್ಳೋಣ ಅಂತ ಹೋಗ್ತಾರೆ. ಆದ್ರೆ ಅವರಿಗೆ ಕದೀಮರ SITಯ ಬಲೆಗೆ ಬಿದ್ದಾಗ ಎಲ್ಲ ವಿಚಾರಗಳು ಕೂಡ ಬಯಲಾಗುತ್ತೆ. ಗುಜರಾತ್ SITಗೆ ಸಿಕ್ಕಿಬೀಳ್ತಾರೆ ಆ 3 ಕಿಲಾಡಿಗಳು. ಅವರು ಯಾರ್ಯಾರು ಅಂತ ಕೂಡ ನಾವು ತಿಳಿಸ್ತೀವಿ. ಗುಜರಾತಿ ಪ್ರಶ್ನೆ ಪತ್ರಿಕೆ ಕೂಡ ಅವರಿಗೆ ಸಿಕ್ಕಿರುತ್ತೆ. ಜೊತೆಗೆ ಬೋನಸ್ ಅಂತ ಹೇಳಿ ಕರ್ನಾಟಕದ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಅವರು ಕಳ್ಳತನ ಮಾಡ್ತಾರೆ. ಆದ್ರೆ SIT ಅವರ ಕೈಗೆ ಸಿಕ್ಕಿಬಿದ್ದಂತ ಇವರು ಆ ಒಂದು ಕೇಸ್ ನಲ್ಲಿ ಈಗ ಬಲೆಗೆ ಬಿದ್ದಿರೋದು ಬೀದರ್ನ ಮಹಾದೇವ್ ದತ್ತಾತ್ರೇಯ. ಅದೇ ರೀತಿಯಾಗಿ ವಿನೋದ್ ರಾಥೋಡ್, ಬೀದರ್ನ ವಿನೋದ್ ರಾಥೋಡ್ ಕೂಡ ಅರೆಸ್ಟ್ ಆಗಿರೋದು. ಕೊನೆಗೆ ಶಿವಕುಮಾರ್ ಸಂಪರ್ಕಿಸಿದ್ರು ಅನ್ನೋದು ಕೂಡ ಗೊತ್ತಾಗುತ್ತೆ. ಈ ರೀತಿಯಾಗಿ 3 ಜನ ಈ ಒಂದು ದೊಡ್ಡ ಪ್ಲಾನ್ ನಲ್ಲಿ ಇರ್ತಾರೆ. ಏನು ಗುಜರಾತ್ ಮತ್ತು ಹರಿಯಾಣದ ಪೇಪರ್ ಬೇಕು ಅಂತ ಹೇಳಿ ಬಂದವರಿಗೆ ಕರ್ನಾಟಕದ ಪೇಪರ್ ಕೂಡ ಸಿಗುತ್ತೆ. ಅದೇ ರೀತಿಯಾಗಿ 3 ಜನ ನೀವೇನು ಅವ್ರ ಹೆಸರುಗಳನ್ನ ನೋಡ್ತಾ ಇದ್ದೀರಿ. ಒಬ್ಬ ಮಹಾದೇವ್ ದತ್ತಾತ್ರೇಯ, ಬೀದರ್ನ ವಿನೋದ್ ರಾಥೋಡ್, ಜೊತೆಗೆ ಶಿವಕುಮಾರ್ ಸಂಪರ್ಕ ಮಾಡಿರ್ತಾರೆ. ಲಕ್ಷಾಂತರ ರೂಪಾಯಿಗೆ ಪ್ರಶ್ನೆ ಪತ್ರಿಕೆಯನ್ನ ಮಾರಾಟ ಮಾಡಿರ್ತಾರೆ. ಅದನ್ನೇ ಬಂಡವಾಳ ಮಾಡಿಕೊಂಡ ಶಿವಕುಮಾರ್ ಗ್ಯಾಂಗ್ ಗುಜರಾತ್ ಪೊಲೀಸರಿಂದ ಕರ್ನಾಟಕ ಪೊಲೀಸರಿಗೆ ಈ ಎಲ್ಲ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಕೇವಲ ಏನು ಕಡಿಮೆ ಮೊತ್ತಕ್ಕಲ್ಲ, ಸಾವಿರಾರು ರೂಪಾಯಿಗಲ್ಲ, ಲಕ್ಷಾಂತರ ರೂಪಾಯಿನಲ್ಲಿ ಈ ಪೇಪರ್ಗಳ ಮಾರಾಟ ಆಗಿರುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಮಂಜು. ಇದೀಗ ಒಂದು ಬೋನಸ್ ಅನ್ನ ಪಡೆದಕ್ಕೆ ಗುಜರಾತ್ ಹರಿಯಾಣ ಪೇಪರ್ ಜೊತೆಗೆ ಕರ್ನಾಟಕ ಕೂಡ ಸಿಕ್ಕಿದ್ರೆ ಇನ್ನೊಂದು ಹಣ ಮಾಡ್ಕೋಬಹುದು ಅನ್ನೋ ಪ್ಲಾನ್ ಇರಬಹುದು. ಯಾವ ರೀತಿ ಪ್ಲಾನ್ ಆಗಿತ್ತಿದು, ಹೇಗೆ ಇದನ್ನ ಅನುಷ್ಠಾನಕ್ಕೆ ತರ್ತಾರೆ ಅಂತ? ಅವಿನಾಶ್, ಇದು ಬಹಳ ವಿಚಿತ್ರ. ಮತ್ತೆ ಇಲ್ಲಿ ನಡೆದಿರುವಂತ ಸೀನೆ ಬಹಳ ವಿಚಿತ್ರ. ಕರ್ನಾಟಕದ ಒಂದು ಪ್ರೆಸ್ ಇದೆಯಲ್ಲ, ಇದು ಬಹಳಷ್ಟು ಅವರೇ ಹೇಳುವಂತೆ ತುಂಬಾ ಸೆಕ್ಯೂರಿಟಿ ಫೀಚರ್ಸ್ ಅನ್ನ ಹೊಂದಿರುವಂತಹ ಪ್ರೆಸ್. ಹಾಗಾಗಿ ಇದಕ್ಕೆ ದೇಶದ ಅಂದ್ರೆ ನಾಟ್ ಓನ್ಲಿ ಕರ್ನಾಟಕ, ದೇಶದ ಬಹುತೇಕ ರಾಜ್ಯಗಳು ಇಲ್ಲೇ ಕ್ವಶನ್ ಪೇಪರ್ ಕೊಡ್ತವೆ. ಬಹುತೇಕ ವಿಶ್ವವಿದ್ಯಾನಿಲಯಗಳು ಕೂಡ ಇಲ್ಲೇ ಕ್ವಶನ್ ಪೇಪರ್ ಕೊಡ್ತವೆ, ಅಂದ್ರೆ ಪ್ರಿಂಟಿಂಗಿಗೋಸ್ಕರ. ಸೊ ಮತ್ತೆ ಅಂತ ಒಂದು ಮತ್ತೆ ಬಹುತೇಕ ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಏನ್ ನಡೆಯುತ್ತೆ ಇದೇ ಪ್ರಿಂಟ್ ಅಲ್ಲಿ ಎಲ್ಲ ನಡೆಯುವಂತದ್ದು. ಸೊ ಅಂತದ್ರಲ್ಲೂ ಕೂಡ ಕಳ್ಳರು ತಮ್ಮ ಕೈಚಳಕ ಅಥವಾ ದರೋಡೆಕೋರರು ತಮ್ಮ ಕೈಚಳಕ ತೋರಿದ್ದಾರೆ ಅನ್ನುವಂಥದ್ದೇ ಇಂಟ್ರೆಸ್ಟಿಂಗ್. ಸೊ ಅದನ್ನ ಭೇದಿಸಿದವರು ಗುಜರಾತಿನ ಪೊಲೀಸರು. ಆ ಗುಜರಾತ್ ಪೊಲೀಸರು ನಡೆಸಿರುವಂತಹ ಒಂದು ಲಿಂಕ್ ಅನ್ನು ಇಟ್ಕೊಂಡು ಕರ್ನಾಟಕಕ್ಕೆ ಈಗ ಲಿಂಕ್ ಆಗ್ತಾ ಇದೆ. ಗುಜರಾತ್ ಪೊಲೀಸರು ಅಲ್ಲಿ ಇದೇ ಸೇಮ್ ಕಳೆದ ಸೆಪ್ಟೆಂಬರ್ ಇಂದ ಹಿಡಿದು ಡಿಸೆಂಬರ್ ವರೆಗೂ ಗುಜರಾತ್, ಹರಿಯಾಣ, ಕರ್ನಾಟಕ ಎಲ್ಲ ಕಡೆನೂ ಪೊಲೀಸ್ ಎಕ್ಸಾಮ್ಸ್ ನಡೀತಾ ಇರುತ್ತೆ. ಇಲ್ಲೂ ಕೂಡ ಆಗುತ್ತೆ. ಆದ್ರೆ ಆ ಸಂದರ್ಭದಲ್ಲಿ ಒಂದು ಸಣ್ಣ ದುರಂತ ಆಗುತ್ತೆ ಮಡಿಕೇರಿ ವಿಚಾರ ಇಲ್ಲಿ. ಹಾಗಾಗಿ ಪೋಸ್ಟ್ಪೋನ್ ಕೂಡ ಆಗುತ್ತೆ. ಸೊ ಪೋಸ್ಟ್ಪೋನ್ ಆದಂತ ಸಂದರ್ಭದಲ್ಲಿ ಅದನ್ನೇ ಬಳಸ್ಕೊಂಡಂತ ಅಂದ್ರೆ ಅವರ ಟಾರ್ಗೆಟ್ ಇದ್ದಿದ್ದೇನು ಅಂದ್ರೆ ಹರಿಯಾಣ ಮತ್ತೆ ಗುಜರಾತ್ ಪೇಪರ್ಗಳನ್ನ ಲೀಕ್ ಮಾಡಬೇಕು ಅನ್ನುವಂಥದ್ದು. ಸೊ ಆ ಸಂದರ್ಭಕ್ಕೆ ಏನ್ ಬರ್ತಾರೆ, ಇಲ್ಲಿಗೆ ಬಂದು ಕರ್ನಾಟಕದ ಆ ಪ್ರೆಸ್ ಮುಂದೆ ಸೊ ಸುಮಾರು ಒಂದು 15ರಿಂದ 20 ದಿನ ಲಾಡ್ಜ್ ಮಾಡ್ತಾರೆ. ಲಾಡ್ಜ್ ಮಾಡಿ ಪ್ರತಿಯೊಂದು ಕೂಡ ಅಲ್ಲಿ ಪಿನ್ ಟು ಪಿನ್ ವಾಚ್ ಮಾಡ್ತಾರೆ. ಆಮೇಲೆ ಒಂದು ಫೈನಲ್ ಹಂತದಲ್ಲಿ ಒಳಗಡೆ ಹೋಗುವಂತದ್ದು ಕೂಡ ಅವ್ರು ಪ್ಲಾನ್ ಮಾಡಿಬಿಟ್ಟು ಒಳಗಡೆ ಒಂದು ಚಿಕ್ಕ ಕಿಟಕಿಯನ್ನು ಮಾಡಿಕೊಂಡು ಒಬ್ಬ ವ್ಯಕ್ತಿ ಹೋಗ್ತಾನೆ. ಆ ವ್ಯಕ್ತಿ ಹೋಗಿರೋದು ಕೂಡ ಗುಜರಾತ್ ಪೊಲೀಸರಿಗೆ CCTV ಆ ಪ್ರೆಸ್ ಕೊಟ್ಟಿದೆ. ಆ ಪ್ರೆಸ್ ಕೂಡ ಕೊಟ್ಟಿದೆ. ಹಂಗಾಗಿ ಆ CCTVಯನ್ನ ನೋಡಿದಾಗ ಅವರಿಗೆ ಗೊತ್ತಾಗೋದೇನಂದ್ರೆ ಅದು ಗುಜರಾತ್ ಪೇಪರ್ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ, ತಗೊಳ್ತಾರೆ. ಸೊ ದುರದೃಷ್ಟಕ್ಕೆ ಏನಂದ್ರೆ ಕೆಳಗಡೆ ಒಂದು ಪೇಪರ್ ಬಿದ್ದೋಗಿರುತ್ತೆ. ಅವ್ರಿಗೆ ಲ್ಯಾಂಗ್ವೇಜ್ ಯಾವುದು ಅನ್ನೋಂಥದ್ದು ಕೂಡ ಗೊತ್ತಾಗೋದಿಲ್ಲ. ಆದ್ರೆ ಆ ಪೇಪರ್ ಅನ್ನ ಎತ್ಕೊಂಡು ನೋಡ್ತಾರೆ, ಬಟ್ ಏನೋ ಅದೇ ತರ ಕಾಣಿಸುತ್ತೆ, ಇದು ಕ್ವಶನ್ ಪೇಪರ್ ಸ್ಟೈಲ್ ಅಲ್ಲೇ ಇದೆ ಅನ್ನೋಂಥ ಕಾರಣಕ್ಕೆ ಜೋಬಲ್ಲಿ ಇಟ್ಕೊಂಡು ಹೋಗ್ಬಿಡ್ತಾರೆ. ಸೊ ಅದು ಬಹಳ ಮುಖ್ಯವಾಗಿ ಎವಿಡೆನ್ಸ್ ಅನ್ನ ಲೀಡ್ ಮಾಡಿರುವಂತದ್ದು ಗುಜರಾತ್ ಪೊಲೀಸರಿಗೆ. ಸೊ ಅದನ್ನೆಲ್ಲವನ್ನೇ ತಗೊಂಡು ಹೋಗಿ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದಾಗ ಅವರಿಗೆ ಯಾವ ಭಾಷೆ
ಅನ್ನೋಂಥದ್ದು ಗೊತ್ತಾಗೋದಿಲ್ಲ ಹರಿಯಾಣ ಮತ್ತೆ ದೆಹಲಿ ಗ್ಯಾಂಗ್ನವ್ರಿಗೆ. ಸೊ ಆಗ ಇವರ ಸಂಪರ್ಕಕ್ಕೆ ಬಂದಿದ್ದು ಬೀದರ್ನ ಈ ಇಬ್ಬರು ಹುಡುಗರು. ಸೊ ಇವರನ್ನು ಕೇಳ್ಕೊಂಡಂತ ಸಂದರ್ಭದಲ್ಲಿ ಇದು ಕರ್ನಾಟಕದ್ದು, ಇದು ಕನ್ನಡದ್ದು, ಸೊ ಹೀಗಾಗಿ ಮುಂದೆ ಇದು ಎಕ್ಸಾಮ್ ಕೂಡ ನಡೆಯುತ್ತೆ ಅನ್ನುವಂಥ ಮಾಹಿತಿಗಳನ್ನ ಅವ್ರು ಕೊಡ್ತಾರೆ. ಸೊ ಅದು ಪುನಃ ಶಿವಕುಮಾರ್ಗೆ ಲಿಂಕ್ ಆಗುತ್ತೆ ಅನ್ನುವಂಥದ್ದು ಇದೀಗ ಕೇಳಿ ಬರ್ತಾ ಇರುವಂತಹ ಮಾತು. ಸೊ ಅಲ್ಲಿಂದ ಡೆಲ್ಲಿಯಿಂದ ಇದು ಅಂದ್ರೆ ಇದು ದೊಡ್ಡ ಮಾಫಿಯಾ ಕೆಲಸ ಮಾಡ್ತಾ ಇದೆ, ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಪೂರ್ತಿ ಇಂಡಿಯಾದಲ್ಲಿ ಮಾಫಿಯಾ ಕೆಲಸ ಮಾಡ್ತಾ ಇದೆ. ಅಲ್ಲಿಂದ ಶಿವಕುಮಾರ್ಗೆ ಲಿಂಕ್ ಬಂದು ಈ ಕರ್ನಾಟಕದಲ್ಲಿ ಹರಡಿದೆ ಮತ್ತೆ ಈ ಪೇಪರ್ ಲೀಕ್ ಆಗಿದೆ ಅನ್ನುವಂಥದ್ದು ಗುಜರಾತ್ ಪೊಲೀಸರು ಭೇದಿಸಿರುವಂತಹ ಮಾಹಿತಿ. ಸೊ ಇದನ್ನ ನೇಮಕಾತಿ ವಿಭಾಗದ ಎಡಿಜಿ ಆಗಿರುವಂತಹ ರಾಘವೇಂದ್ರ ಔರಾದ್ಕರ್ ಕೂಡ ಇದನ್ನ ಸಿಸಿಬಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಈ ತರ ಆಗಿದೆ, ಇದನ್ನ ಚೆಕ್ ಮಾಡಿಸಿ ಮತ್ತೆ ಅಲ್ಗೊಂದು ಟೀಮ್ ಕಳಿಸಿ ಅಂತ ಕೂಡ ಹೇಳಿದ್ದಾರೆ. ಸೊ ಇದೆಲ್ಲವೂ ಕೂಡ ನಡೆದಿರುವಂತದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿ ನಡೆದಿದೆ, ಮತ್ತೆ ದೊಡ್ಡ ಮಾಫಿಯಾ ಇದರಿಂದ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಮಂಜುನಾಥ್.